ಇತ್ತೀಚಿನ ದಿನಗಳಲ್ಲಿ ಗೌರವಾನ್ವಿತವಾದಂಥ ಪ್ರಧಾನಮಂತ್ರಿಗಳು ಬೇಟಿ ಬಚಾವೋ ಬೇಟಿ ಪಢಾವೋ ಮಕ್ಕಳನ್ನು ಸಂರಕ್ಷಿಸಬೇಕು, ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಭಾಳಷ್ಟು ಮಾತುಕತೆಯನ್ನು ಆಡ್ತಲೇ ಬಂದಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನ ಹೇಳಲೇಬೇಕು. ಆದಾಗ್ಯೂ ಕೂಡ ಮಕ್ಕಳ ಸಂರಕ್ಷಣಾ ಅಧಿನಿಯಮ ಏನಿದೆ, ಮಕ್ಕಳ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯದ ಕಾಯ್ದೆ 2012 ಮತ್ತು ಭಾಳಷ್ಟು ತಿದ್ದುಪಡಿಗಳು 2016 ಆಗಿರ್ಬೋದು, 2018 ಆಗಿರ್ಬೋದು, ಕರ್ನಾಟಕದಲ್ಲಿಯೂ ಕೂಡ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ ಅಂತ ಏನು ನಾವು ಕರಿತೇವೆ, SOP, ಅದನ್ನು ಕೂಡ ಗೌರವಾನ್ವಿತ ನ್ಯಾಯಾಧೀಶರಿಗೂ ಹಿರಿಯ ನ್ಯಾಯಾಧೀಶರು ಇದ್ದರು, KCPCR ಅವರು ಅಂದರೆ ಕರ್ನಾಟಕ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದಿಂದ ತಂದಂಥ ಪುಸ್ತಕ ಏನಿದೆ, ಆ ಪುಸ್ತಕವನ್ನು ಕೂಡ ಅಪ್ರೂವಲ್ ಅಂತ ಹೇಳಿದರೆ ಸರ್ಕಾರ ಒಪ್ಪಿಕೊಂಡು ಕೆಲವು ನಿಯಮಗಳನ್ನು ರೂಢಿಸಿದ್ದಾರೆ. ಆ ನಿಯಮಗಳಲ್ಲಿ ನೀಲಮಣಿ ರಾಜುರವರು ಇದ್ದಾಗ ಭಾಳಷ್ಟು ತಿದ್ದುಪಡಿಗಳನ್ನು ಕೂಡ ತಂದಿದ್ದಾರೆ. ಯಾಕೆ ಈ ವಿಚಾರಗಳನ್ನ ನಾವು ಹೇಳ್ತಿದ್ದೇವೆ ಅಂತ ಹೇಳಿದರೆ, ಮಕ್ಕಳ ನೋವು, ಹತಾಶೆ ಮತ್ತು ಯಾರು ದಿಕ್ಕು ಅನ್ನುವ ಸಂದರ್ಭದಲ್ಲಿ ಈ ಕಾನೂನುಗಳು ಅವರ ಕೈ ಹಿಡಿದು ಮುನ್ನಡೆಸಬೇಕಾಗುವ ದಾರಿದೀಪ ಆಗಲಿ ಎನ್ನುವಂಥ ಒಂದು ಪ್ರಕ್ರಿಯೆಗೋಸ್ಕರ ಈ ಕಾನೂನು ತಂದಿದೆ. ಆ ತಿದ್ದುಪಡಿಗಳು ಪೋಕ್ಸೋಗೆ ಸಂಬಂಧಪಟ್ಟಿದ್ದ, ರೇಪಿಗೆ ಸಂಬಂಧಪಟ್ಟಿದ್ದ, ಅಥವಾ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದ? ಭಾರಿ ಮುಖ್ಯವಾಗಿ ನಾನು ನಿಮಗೆ ಖುದ್ದು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಂದಂಥ ತಿದ್ದುಪಡಿ. ಅದರಲ್ಲಿ ನಾನು ಇಲ್ಲಿ ನೋಡಿ ನಿಮಗೆ ಓದೇ ಹೇಳ್ಬಿಡ್ತೇನೆ. ಅತ್ಯಾಚಾರ ಎಫರ್ಟ್ ಆದ 2 ತಿಂಗಳೊಳಗೆ ಪೂರ್ಣಗೊಳಿಸಬೇಕು ತನಿಖೆಯನ್ನು, ನ್ಯಾಯಾಲಯದ ವಿಚಾರಣೆಯನ್ನು 2 ತಿಂಗಳಲ್ಲಿ ಹಾಗೂ ಮೇಲ್ಮನವಿಗಳನ್ನು 6 ತಿಂಗಳಲ್ಲಿ ಇತ್ಯರ್ಥಪಡಿಸಲು ದಂಡ ಪ್ರಕ್ರಿಯೆ ಸಂಹಿತೆಗೆ ತಿದ್ದುಪಡಿಯನ್ನು ತರಲಾಗಿದೆ. 12-16 ವರ್ಷದೊಳಗಿನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಅಥವಾ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗೆ ಮುಂಜಾಮೀನು ಅನ್ನು ಮುಂಜೂರಿಸುವುದನ್ನು ಸಹ ತೆಗೆದುಹಾಕಲಾಗಿದೆ. ಅದರ ಅರ್ಥ ನಿಷೇಧಿಸಲಾಗಿದೆ. ಹಾಗೆಯೇ ಅತ್ಯಾಚಾರ ಪ್ರಕರಣದಲ್ಲಿ ಸಹಜ ಜಾಮೀನಿಗಾಗಿ ಉಚ್ಚ ನ್ಯಾಯಾಲಯ ಅಥವಾ ಸತ್ರ ನ್ಯಾಯಾಲಯಗಳಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಇತ್ಯರ್ಥಪಡಿಸುವ ಮುನ್ನ ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದ ಮುಂದೆ ಹಾಜರಾಗಲು 15 ದಿನಗಳ ಕಾಲಾವಕಾಶದೊಂದಿಗೆ ನೋಟಿಸ್ ಜಾರಿ ಮಾಡುವುದು ಹಾಗೂ ನೊಂದವರ ಪರವಾಗಿ ಅವರ ಪ್ರತಿನಿಧಿಯ ಹಾಜರಾತಿಯನ್ನು ಕಡ್ಡಾಯ ಮಾಡಲಾಗಿದೆ. ಘಟನಾಧಿಕಾರಿಗಳ ಮೇಲಿನ ದಂಡವಿಧಿ ತಿದ್ದುಪಡಿಯ ಬಗ್ಗೆ ತಮ್ಮ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳ ತನಿಖಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಈ ತಿದ್ದುಪಡಿಯ ಕುರಿತು ತಮ್ಮ ಅಧಿಕಾರಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡುವುದು ಎಂಬುದಾಗಿ ನೀಲಮಣಿ ಎನ್ ರಾಜ್, ಮಹಾನಿರ್ದೇಶಕರು, ಆರಕ್ಷಕ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ, ಅವರು ಈ ಒಂದು ಸುತ್ತೋಲೆಯನ್ನು 3/138/2018 ಹೊರಡಿಸ್ತಾರೆ. ಸುಗ್ರೀವಾಜ್ಞೆ ಏನು ಸರ್ ಅನ್ನು ಜಾರಿಗೊಳಿಸಲು ಕುರಿತು ಮಹಿಳೆಯರ ಮಕ್ಕಳ ಮೇಲಿನ ಅಪರಾಧಗಳ ಕುರಿತು ದಂಡವಿಧಿ ತಿದ್ದುಪಡಿ ಅಧಿನಿಯಮದ ಸುಗ್ರೀವಾಜ್ಞೆ 2000. ಆದರೆ ನಾವು ಇಲ್ಲಿ ಭಾರಿ ಮುಖ್ಯವಾಗಿ ಗಮನಿಸಬೇಕು, ಮೃದುತ್ವದಿಂದ ಗಮನಿಸಬೇಕು. ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ 2 ಕಾನೂನುಗಳು ಜಾರಿಯಲ್ಲಿದೆಯಾ ಅನ್ನುವಂಥ ಒಂದು ಆತಂಕದ ಪರಿಸ್ಥಿತಿಯಲ್ಲಿ ಒಮ್ಮೊಮ್ಮೆ ನಮ್ಮ ಮುಂದೆ ದತ್ ಅಂತ ನಿಂತ್ಕೊಂಡ್ಬಿಡುತ್ತೆ. ಅದರರ್ಥ ಕಾನೂನನ್ನು ಅವಮಾನಿಸ್ತಿದ್ದೇವೆ ಅಂತ ಅಲ್ಲ. ಬಲಿಷ್ಠರಿಗೊಂದು ಕಾನೂನು, ದುರ್ಬಲರಿಗೊಂದು ಕಾನೂನು, ಬಲಿಷ್ಠರು ತಪ್ಪಿಸಿಕೊಳ್ಳಲು ನಿಧಾನಗತಿಯಾದಂಥ ಪ್ರಯತ್ನಗಳು ಮತ್ತು ದುರ್ಬಲರು ತತ್ಕ್ಷಣ ಅರೆಸ್ಟ್ ಮಾಡುವಂಥದ್ದು, ಇದೆಲ್ಲ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮ ದಕ್ಷತೆಯಿಂದಿರುವ ಪೊಲೀಸ್ ಆಫೀಸರ್ಗಳಿದ್ದಾಗ್ಯೂ ಕೂಡ ಅವ್ರನ್ನು ಕುಗ್ಗಿಸುವ ಪ್ರಕ್ರಿಯೆಯೇ ಎದ್ದು ಕಾಣ್ತಾ ಇರುವಂಥದ್ದು ನಾವು ಗಮನಿಸ್ಬೋದಾದಂಥ ಅಂಶಗಳಲ್ಲಿ ಭಾರಿ ಮುಖ್ಯವಾದಂಥ ಅಂಶ. ಯಾಕಿದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಅಂತ ಹೇಳಿದರೆ, ಗೌರವಾನ್ವಿತ ಈಗ ಇನ್ನು ಆರೋಪಿ ಅಪರಾಧಿ ಎನ್ನುವಂಥದ್ದು ಪೋಸ್ಕೋದಲ್ಲಿ 2 ಒಂದೇ. ಶ್ರೀಯುತ ಬೂಕನಕೆರೆ ಯಡಿಯೂರಪ್ಪನವರು ಮಾಡಿದಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರ ನಿಧಾನಗತಿಯನ್ನು ನಾವು ಎಳೆದು ತೋರ್ಬೋದು.
ನೋಡಿ ಸರ್, ಇಲ್ಲಿ ಆಕೆ ಬದುಕಿದ್ದ ಸಂದರ್ಭದಲ್ಲಿ ಆಕೆ ನನಗೆ ನ್ಯಾಯ ಬೇಕು, ನಾನೊಬ್ಬಳು ನ್ಯಾಯವನ್ನು ಕೋರಿ ನಿಮಗೆ ಒಂದು ಪತ್ರವನ್ನು ಬರೀತಿದ್ದೇನೆ ಅಂತ ಹೇಳಿ ಒಡನಾಡಿಗೂ ಒಂದು ಪತ್ರವನ್ನು ಕಳಿಸಿದ್ಲು. ಯಾಕೆ ಅಂತ ಹೇಳಿದರೆ, ನಾನು ಲಿಂಗಾಯತ ಸಮಾಜದ ಅಪ್ರಾಪ್ತ ಹೆಣ್ಣು ಮಗಳು, ನನ್ನ ಮಗಳಿಗಾದ ನೋವು, ಹತಾಶೆ, ದುಃಖ ಮತ್ತೊಬ್ಬರಿಗೆ ಬರಬಾರ್ದು ಅಂತೇಳಿ ನಿಮಗೆ ಪತ್ರವನ್ನು ರವಾನಿಸ್ತಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಸಮ್ಮತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೋದಾ ಅಂತ ಹೇಳಿ ವಿನಂತಿಸ್ಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕೆಲವು ಮಾತುಕತೆಯನ್ನು ಆಡ್ತಾ ಇದ್ದೆ. ಅವಳಿಗೆ ಕಾಯಿಲೆ ಯಾವುದೋ ಇತ್ತು, ಅದರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ. ನಂತೂ ಖುದ್ದು ಬಂದು ಕೆಲವು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಚರ್ಚಿಸ್ತೇನೆ ಅಂತೇಳಿ ಕೂಡ ಹೇಳಿದರು. 2-3 ಸಾರಿ ಭೇಟಿಯಾದಾಗ ಖುದ್ದು ಬಂದು ಎಲ್ಲ ವಿಚಾರವನ್ನು ಹೇಳ್ಕೋಬೇಕಾಗಿದೆ. ನನ್ನ ಮಗಳಿಗಾದ ದಾರುಣ ದುರಂತಗಳು ಮತ್ತು ಯಾರ ಮುಂದೆ ನಾನು ಕೈ ಮುಗಿದು ಪ್ರಾರ್ಥಿಸಿ ಅವರ ಕಾಲಿಗೆ ಬಿದ್ದು ಆದ ಅನ್ಯಾಯಕ್ಕೆ ಕಾನೂನನ್ನು ಎತ್ತಿಡಿರಿ ಅಂತ ಅಂದಾಗ ಯಾರೊಬ್ಬರು ಕಾನೂನನ್ನು ಎತ್ತಿಡಿದೆ ನನ್ನನ್ನು ಅವಮಾನಿಸೋದು, ಹೀನಾಯವಾಗಿ ನೋಡುವಂಥದ್ದು ಮಾಡಿಬಿಟ್ರು. ನಾನೇನು ಬೇರೆ ಸಮಾಜದವನನ್ನು ಮದುವೆ ಆಗಿದ್ದೇನೆ ಹೊರತು ನಾನು ಲಿಂಗಾಯತ ಧರ್ಮವನ್ನು ಬಿಟ್ಟು ಹೊರ ನಡೆದವಳಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು, ನನಗೆ ನ್ಯಾಯ ಬೇಕು ಅಂತ ಹೇಳಿ ಗೌರವಾನ್ವಿತ ಬುಕ್ಕನಕೆರೆ ಯಡಿಯೂರಪ್ಪನವರ ಬಳಿ ಹೋಗಿದ್ದೆ. ಆದರೆ ಅವಳ ವರ್ತನೆ ನನ್ನನ್ನು ಆಘಾತಕಾರಿಯಾದಂಥ ಪರಿಸ್ಥಿತಿಗೆ ತಳ್ಳಿಬಿಡ್ತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದು ಎಲ್ಲಿಯೋ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದಂತಹ ಮಾತು ಅವರ ಪಕ್ಷದ ಕೆಲವರೇ ಅನುಯಾಯಿಗಳು ಅಂತ ನಾವೇನನ್ನು ಕರಿತೇವೆ ಅವರೇ ಅನುಸರಿಸದೇ ಇರುವಂಥದ್ದು ಎದ್ದು ಕಾಣ್ತಾ ಇದೆ. ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಹೌದು, ಒಂದು ಆರೋಪ ಬಂದರೆ ಅವನನ್ನು ಅಪರಾಧಿಯಾಗಿ ನೋಡಿಬಿಡ್ಬೋದಾ ಅಥವಾ ಅವನು ಅಷ್ಟು ಕೆಲಸ ಮಾಡಿದ್ದನ್ನು ಅವಮಾನಿಸ್ಬಿಡ್ಬೋದಾ ಅಂತ ಹೇಳುವಂಥ ಮಾತನ್ನು ನೀವು ಕೇಳ್ಬೋದು. ನೋಡಿ, ದರ್ಶನ್ ಅವರ ವಿಚಾರದಲ್ಲಿ ನಾವು ತಡವೇ ಮಾಡೋದಿಲ್ಲ. ಅವನನ್ನು ಆರೋಪಿ ಅಂತ ಅನ್ನಲಿಕ್ಕೆ ನಾವು ತಡ ಮಾಡೋದಿಲ್ಲ. ತತ್ಕ್ಷಣವಾಗಿ ಟೆಕ್ನಾಲಜಿಯನ್ನು ಅಭ್ಯಾಸ ಮಾಡ್ತೀವಿ. ಆದಂಥ ಹಾಸಿಗೆಯನ್ನು, ಕೂದಲನ್ನು ಎಲ್ಲವನ್ನು ಸಂಗ್ರಹಿಸ್ತೇವೆ. ಆದರೆ ಇಲ್ಲಿ ಈ ಪ್ರಕ್ರಿಯೆಯ ವಿಳಂಬಗತಿ ಅವರೇ ಹೇಳಿದಂತಹ ಮಾತು. ಯಾಕ BJP ಸರ್ಕಾರವಿದ್ದಾಗ ನೀಲಮಣಿ ಎನ್ ರಾಜುರವರು ಹೇಳಿದಂತಹ ಸುಗ್ರೀವಾಜ್ಞೆಯ ಬಗ್ಗೆಯೂ ಕೂಡ ಇವರು ಮೌನ ವಹಿಸುವ ಪ್ರಕ್ರಿಯೆ ಇದೆಯಲ್ಲ ಇಲಾಖೆಯವರು, ಇದೊಂದು ಆಶ್ಚರ್ಯ ಮತ್ತು ಪ್ರಬಲರ ವಿರುದ್ಧ ಕಾನೂನು ಕೈಗೆತ್ತಿಕೊಳ್ಳುವಲ್ಲಿ ವಿಳಂಬಗತಿಯನ್ನು ಅನುಸರಿಸ್ತಾರೆ ಅನ್ನೋದು ಇದು ಮೇಲ್ನೋಟಕ್ಕೆ ಸತ್ಯ ಮತ್ತು ಸಾಂದರ್ಭಿಕ ಸತ್ಯ, ಅದರಾಚೆ ಮತ್ತೊಂದಿಲ್ಲ ಸರ್. ಈ ಎಲ್ಲ ಕಾರಣದಿಂದ ಆ ಮಗುವಿಗೆ ನ್ಯಾಯ ಬೇಕು ಅನ್ನುವಂಥದ್ದು, ಆ ಮಗುವಿಗೆ ನ್ಯಾಯ ದಕ್ಕಿಸುವ ನಿಟ್ಟಿನಲ್ಲಿ ಆ ಹೆಣ್ಣು ಮಕ್ಕಳ ಸೋದರನ್ನೇ ನಿಂತಿದ್ದ. ಅವ್ರಿಗಾದ್ರೂ ನಾವೀಗ ಬೆನ್ಕಟ್ಟು ನಿಂತ್ಕೊಬೇಕು. ಯಾಕೆ ಅಂತ ಹೇಳಿದರೆ ಸತ್ಯಾಸತ್ಯತೆ ಆಮೇಲಿನ ಪ್ರಶ್ನೆ. ಆದರೆ ಕಾನೂನಿನ ಸುಪರ್ದಿಯೊಳಗಡೆ ಸೇರ್ಕೊಳ್ಬೇಕಾದಂಥವರು, ಕಾನೂನನ್ನು ಮಾಡಿದಂತಹ ಪ್ರಕ್ರಿಯೆಯಲ್ಲಿ ಇದ್ದಂಥವರು ಬುಕ್ಕನಕೆರೆ ಯಡಿಯೂರಪ್ಪನವರು. ಆ ಕಾರಣದಿಂದ ಅವರು ನನ್ನ ಮೇಲೆ ಏನಾಗಿದೆ ಆ ನಿಟ್ಟಿನಲ್ಲಿ ನನ್ನ ಮೇಲೆ ಕ್ರಮ ತಗೊಳ್ಳಿ ಎನ್ನುವಂಥ ಸಂದೇಶವನ್ನು ರಾಜ್ಯಕ್ಕೆ ಕೊಟ್ಟಿದ್ದರೆ ಅವರ ಘನತೆಯು ಮತ್ತಷ್ಟು ಏರ್ತಾ ಇತ್ತು. ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಾಗಿರ್ಬೋದು ಅಥವಾ ರೇವಣ್ಣ ಅವರ ವಿಚಾರದಲ್ಲಾಗಿರ್ಬೋದು, ತುರ್ತಾಗಿ ನಾವು ಮಾಡಿದ ಕೆಲಸದ ರೀತಿಯಲ್ಲಿಯೇ ಯಡಿಯೂರಪ್ಪನವರ ವಿಚಾರದಲ್ಲಿಯೂ ಕೂಡ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಮ್ಮಗಳ ಹಕ್ಕೊತ್ತಾಯ, ಸೇವಾ ಸಂಸ್ಥೆಯ ಹಕ್ಕೊತ್ತಾಯ. ಇದರಲ್ಲಿ ಯಾರನ್ನೋ, ಯಾವುದನ್ನೋ, ಯಾವ ಕ್ಷಣವನ್ನೋ ನಾವು ಸಂಶಯ ಪಡ್ತಿದ್ದೇವೆ ಅಂತ ಅಲ್ಲ ಅರ್ಥ. ಆದರೆ ಇಲ್ಲಿ ಕಾನೂನಿನ ಒಳ ಅರಿವುಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಕಾನೂನಿನ ಒಳ ಅರಿವುಗಳು ಹೆಂಗಿವೆ ಅಂತ ಹೇಳಿದರೆ ಬಲಿಷ್ಠ, ಅತಿ ಬಲಿಷ್ಠ ಅನ್ನುವಂಥದ್ದು. ಅತಿ ಬಲಿಷ್ಠ ಮತ್ತು ಕಾನೂನನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಜಾತಿ ಬಲ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಸಂರಕ್ಷಿಸುವಂಥದ್ದು. ಈಗ ಅದೇ ಜಾತಿಯಲ್ಲಿ ಇರ್ತಕ್ಕಂಥ ಇನ್ನೊಬ್ಬಳು ಆ ಹೆಣ್ಣು ಮಗಳು ಯಾರಿದ್ದಾರೆ, ಆ ಹೆಣ್ಣು ಮಗಳು ಕೂಡ ಅದೇ ಜಾತಿಯಲ್ಲಿ ಹುಟ್ಟಿದವಳಲ್ವಾ, ಆ ಜಾತಿಗೆ ನ್ಯಾಯ ಬೇಕಲ್ವಾ, ಆ ನಿಟ್ಟಿನಲ್ಲಿಯೂ ಕೂಡ ನಾವು ಗಮನ ಹರಿಸಬೇಕಲ್ವ ಸರ್. ಅದು ಭಾರಿ ಮುಖ್ಯವಾದದ್ದು. ಏನೋ ಕೇಳ್ತೀವಿ. ಈಗ ಈ ಪ್ರಕರಣವನ್ನು ನ್ಯಾಯಾಲಯ ಕೈಗೆತ್ತಿಕೊಂಡಿದೆ, ತನ್ನ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಈ ಸಂದರ್ಭದಲ್ಲಿ ಮಾತಾಡ್ತಾ ಹೋಗುವಂಥದ್ದು ನ್ಯಾಯಾಲಯ ನಿಂದನೆ ಅಂತ ಆಗುತ್ತಾ? ನಾವು ಇಲ್ಲಿ ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ.
ಪರ ವಿರೋಧ ವಾದಗಳನ್ನು ನಾವು ಮಂಡಿಸ್ತಾ ಇಲ್ಲ, ಮತ್ತು ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನ ನಾವಿಲ್ಲಿ ಹೇಳ್ತಿಲ್ಲ. ಆದರೆ ಇಲ್ಲಿ ಅನುಷ್ಠಾನಗೊಳಿಸಬೇಕಾದಂತಹ ವ್ಯಕ್ತಿಗಳೇ ಯಾರಿದ್ದಾರೆ ಅವರ ಬಗ್ಗೆ ಮಾತಾಡ್ತಿದ್ದೇವೆ. ಪೊಲೀಸರು ನಿಧಾನಗತಿಯನ್ನು ಅನುಸರಿಸಿದ್ರು ಅನ್ನೋದು ಮಾತ್ರ ನೀವು ಹೌದು, ಮಾತಾಡ್ತಿದ್ದೀರಾ. ಬಲಿಷ್ಠರ ಕಾರಣದಿಂದಲೇ ನಿಧಾನಗತಿಯನ್ನು ಅನುಸರಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೇವೆ. ನ್ಯಾಯಾಲಯಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧವೇ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಅವರು ಹೋಗಿ ಬೇಲ್ ಪಿಟಿಷನ್ ಹಾಕಿರ್ಬೋದು, ಬೇಲ್ ಮಂಜೂರಾತಿ ಮಾಡಿರ್ಬೋದು, ಮತ್ತೆ ಮಗದೊಂದು ಮಾಡಿರುವಂತಹ ಪ್ರಕ್ರಿಯೆ ಅದು ಭಿನ್ನವಾದಂಥ ವಿಚಾರ. ಅದ್ರ ಬಗ್ಗೆ ನಾವು ಮಾತನಾಡುವ ಅರ್ಹತೆಯನ್ನ ಪಡೆದಿಲ್ಲ. ನ್ಯಾಯಾಲಯವೂ ಕೂಡ ಕಟು ವಿಮರ್ಶೆ ಮಾಡಬಾರ್ದು ಅನ್ನುವಂಥದ್ದು ಎಲ್ಲೂ ಹೇಳಲಿಲ್ಲ, ಯಾವ ನ್ಯಾಯಾಲಯವೂ ಹೇಳಲಿಲ್ಲ. ತನ್ನ ಜಡ್ಜ್ಮೆಂಟನ್ನು ವಿಮರ್ಶೆ ಮಾಡಬಾರ್ದು ಅಂತ ಏನು ಯಾವ ಲಾದಲ್ಲಿದೆ? ಅದು ನಿಂದನೆ ಆಗತ್ತಾ? ಅದೊಂದು ಸರಿ ಹೋದಂಥ ಮಾತುಕತೆ ಅಲ್ಲ. ಆ ಕಾರಣದಿಂದ ನ್ಯಾಯಾಲಯ ನಿಂದನೆ ಅಂದ್ರೆ ಏನು? ನ್ಯಾಯಾಲಯವು ಕೊಟ್ಟಂತ ಏನು ಜಡ್ಜ್ಮೆಂಟ್ ಇದೆ ಅದನ್ನ ಕಟು ಪದಗಳಿಂದ ಟೀಕಿಸುವ ಪ್ರಕ್ರಿಯೆ ಮೇಲ್ಮನವಿ ಸಲ್ಲಿಸಿದೆ, ಅದನ್ನ ನ್ಯಾಯ ನಿಂದನೆ ಅಂತ ತಗೊಳ್ಬೋದು. ಆದರೆ ಇಲ್ಲಿ ನಡೆದಂಥ ಪ್ರಕ್ರಿಯೆ ಇದೆಯಲ್ಲ, ಆ ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನಂತ ಹೇಳಿದರೆ, ಮಕ್ಕಳ ಸಂರಕ್ಷಣಾ ಅಧಿನಿಯಮದಲ್ಲಿ ಆದಂಥ ತಿದ್ದುಪಡಿ ಮತ್ತು 2018ರಲ್ಲಿ ನೀಲಮಣಿ ಎನ್ ರಾಜುರವರು ಹೊರಡಿಸಿದ ಸುಗ್ರೀವಾಜ್ಞೆಯ ಆದೇಶವನ್ನಾಗಲಿ ಮತ್ತು SOP ಮಕ್ಕಳ ಹಕ್ಕುಗಳ ಆಯೋಗವು ಹೊರಡಿಸಿದ SOP ಅದರಲ್ಲೂ ಕೂಡ ಮಕ್ಕಳ ಸಂರಕ್ಷಣಾ ಅಧಿನಿಯಮದಲ್ಲಿ ಹೊರಡಿಸಿದ SOPಗಳನ್ನಾಗಲಿ ಅನುಸರಿಸುವ ಪ್ರಕ್ರಿಯೆಯಲ್ಲಿ ವಿಳಂಬಗತಿಯನ್ನು ಯಾಕೆ ಮಾಡಿದರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾದಂಥ ಚರ್ಚೆ. ಯಾಕೆ ಅಂತ ಹೇಳಿದರೆ, ಮೊದಲೇ ಮಾತನಾಡಿದ ಹಾಗೆ ನಾವು ಸಮಗ್ರವಾಗಿ ಯಾಕೆ ಅಲ್ಲಿ ಪ್ರವೇಶ ಮಾಡಿದ್ದಾರೆ, ಯಾವ ಹಕ್ಕೊತ್ತಾಯ ಆಯಿತು, ಅವರೇ ಹೇಳುವ ಪ್ರಕಾರ ಆ ವಿಡಿಯೋ ಹಾಕಿದಾಗ ಅವಳು FIR ಆಗಿತ್ತು. ಆ ವಿಡಿಯೋವನ್ನು ತೆಗೆಸಲಿಕ್ಕೆ ಕೊಟ್ಟಂಥ ಲಂಚ, ನಾನು ಹೇಳ್ತಿಲ್ಲ ಈ ಮಾತನ್ನು, ಅವರ ಅಧಿಕಾರಿಗಳು ಮತ್ತು ಬಂದಂಥ ಲೇಖನಗಳು ಏನಿದೆ ಪ್ರಜಾವಾಣಿಯಲ್ಲಾಗಿರ್ಬೋದು, ಕನ್ನಡಪ್ರಭದಲ್ಲಾಗಿರ್ಬೋದು, ಮತ್ತೊಂದರಲ್ಲಿ ಆ ಲೇಖನಗಳ ಸಾರಾಂಶದಲ್ಲಿ ಏನಾಗಿದೆ, ಲಂಚವನ್ನು ಕೊಡಲಾಗಿದೆ, ಆಮಿಷವನ್ನು ಒಡ್ಡಲಾಗಿದೆ, ಮತ್ತು ತಿದ್ದುಪಡಿಯ ಪ್ರಕಾರ ಯಾವ್ಯಾವ ಆ್ಯಕ್ಟ್ಗಳು ಒಳ ಮರ್ಜಿ ಆಗಬೇಕಿತ್ತು ಆ ಮರ್ಜಿ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ನಮ್ಮ ವಾದವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ಆ ತಾಯಿ ತೀರಿಕೊಳ್ಳಲ್ಲ, ಅವಳ ಆತ್ಮಕ್ಕೆ ನಾವು ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅಂತ ಹೇಳಿದರೆ, ಅವಳ ರಿಕ್ವೆಸ್ಟ್ ಇತ್ತು. ಏನಂತ ರಿಕ್ವೆಸ್ಟ್? ನನ್ನ ಮಗಳಿಗೆ ನ್ಯಾಯ ದಕ್ಕಬಹುದಾ ಅಂತ. ತನ್ನ ಮಕ್ಕಳನ್ನು ಹೆಗಲಿಗೆ ಹಾಕ್ಕೊಂಡು ಹೊಟ್ಟೆಯಲ್ಲೆತ್ತು ಕರುಳ ಬಳ್ಳಿಯನ್ನು ಕಾಪಾಡಿ ಅಂತ ಹೋರಾಟ ಮಾಡಿದ್ರು, ಅಂತರ್ಜಾತಿ ವಿವಾಹ ಆದಂಥವಳು. ಆಮೇಲೆ ಅವಳು ತನ್ನ ಮೂಲಕ್ಕೆ ಬಂದು ಲಿಂಗಾಯತ ಸಮಾಜದವಳು, ನಾನು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವಳು, ಅದಕ್ಕಿಂತ ಪ್ರೋಗ್ರೆಸಿವ್ ಆದಂಥ ಸಮಾಜ ಮತ್ತೊಂದಿಲ್ಲ ಅಂತ ಭಾವನೆಯಿಂದ ರಿಕ್ವೆಸ್ಟ್ ಮಾಡಲಿಕ್ಕೆ ಹೋದಂಥದ್ದು. ಭಾಳಷ್ಟು ವಯೋವೃದ್ಧರೇ ಈ ಥರದ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಅನ್ನುವಂಥ ಅಂಶವನ್ನು ಇಲ್ಲಿ ನಾವು ಮರೆಯಕೂಡದು. ಯಾಕೆ ಅಂತ ಹೇಳಿದರೆ, ಇವರ ನಡವಳಿಕೆಗಳು ಒಂಥರ ಚಪಲ ಚೆನ್ನಿಗರಾಯನ ರೀತಿಯ ಚಪಲಗಳು ಇದನ್ನು ತೋರಿಸ್ತದೆ. ಅದರಿಂದಾಗಿ ನಾವು ಅಮೂಲಾಗ್ರವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಕಾನೂನಿನ ಹಿರಿಯನಿಗೊಂದು, ಕಾನೂನಿನ ಇನ್ನೊಬ್ಬನಿಗೊಂದು, ಈ ಥರದ ಆಗಿಬಿಟ್ರೆ ಸಮಾಜದಲ್ಲಿ ಸ್ವಸ್ಥತೆ ಹಾಳಾಗೋಗುತ್ತೆ. ಯಾಕೆ ಅಂತ ಹೇಳಿದರೆ, ದಕ್ಷತೆ ಅನ್ನುವಂಥದ್ದು, ಪ್ರಾಮಾಣಿಕತೆ ಅನ್ನುವಂಥದ್ದು ಮತ್ತು ವಿಚಾರ ಅನ್ನುವಂಥದ್ದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಯೊಬ್ಬಳ ಆತಂಕದ ಕ್ಷಣಗಳಿದೆಯಲ್ಲ, ಆ ಕ್ಷಣಗಳನ್ನು ಅವಳು ನಿರಂತರವಾಗಿ ಓಡಾಡ್ಕೊಬರ್ತಾಳೆ. ಹೇಗಾದರೂ ಮಾಡಿ ನ್ಯಾಯ ಕೊಡಿಸಿ, ಎಲ್ಲೂ ಸಿಗ್ತಾ ಇಲ್ಲ. ಇದರಿಂದಾಗಿ ಮಗುವಿನ ಮನಸ್ಸಿನಲ್ಲಿ, ಅವಳ ತಲೆಯೊಳಗೆ ನಿರಂತರವಾಗಿ ಈ ಥರದೊಂದು ನನಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಬಂದುಬಿಡುತ್ತೆ. ಆ ಸಂಸ್ಕಾರಕ್ಕೆ ನನ್ನ ಮಗಳು ಹೊರಟು ಬಿಟ್ರೆ ಅದು ಅನ್ಯಾಯ ಆದಂಗೆ ಆಗುತ್ತೆ. ನಾವು ಪ್ರಗತಿಪರವಾದಂಥ ಜಾತಿಯಲ್ಲಿ ಹುಟ್ಟಿದವರು, ನೀನು ಪ್ರಗತಿಪರ ಜಾತಿಯ ಪ್ರತಿನಿಧಿ, ಹಾಗಾಗಿ ನನಗೆ ನ್ಯಾಯ ಕೊಡಿಸು ಅಂತ ಹೋಗಿದ್ದವಳಿಗೆ ಅವಳ ಅಸಹಾಯಕ ಪರಿಸ್ಥಿತಿಗೆ ಹಣವನ್ನು ಕೊಟ್ಟು ಆ ಸಾಕ್ಷ್ಯವನ್ನು ತೆಗ್ದಾಕ್ಲಿಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೆಗ್ದಾಕ್ಲಿಕ್ಕೆ ಎಫರ್ಟ್ ಹಾಕಿದ ಪ್ರಕ್ರಿಯೆ ಇದೆಯಲ್ಲ, ಇದು ಏನನ್ನು ತೋರಿಸ್ತದೆ? ಎಷ್ಟು ಅವಮಾನ.
ಮತ್ತು ಅವಳ ಸಾವಾದದ್ದು ಅದು ಹೇಗೆ ಅನ್ನುವ ವಿಚಿತ್ರ ದ್ವಂದ್ವದಲ್ಲಿ ಜನಸಾಮಾನ್ಯರು ನಾವೆಲ್ಲ ಹುಟ್ಕೋಬೇಕಾಗತ್ತೆ. ಹಾಗಾದರೆ ಆ ಮಗು ಹೇಳ್ತಿರೋದು ಅಸತ್ಯವ? ಆ ಮಗುವಿನ ಸಂಸ್ಕಾರ ಅಸತ್ಯವ? ನ್ಯಾಯ ಬೇಕು ಅಂತ ಹೇಳಿ ಒಡಲುರಿ ಇಟ್ಕೊಂಡು ತನ್ನ ಒಡಲನ್ನು ಸಂತೈಸಿಕೊಳ್ಳಿಕ್ಕೋಸ್ಕರ, ತನ್ನ ರಕ್ತ ಹಂಚಿದ ಮಗಳ ಕಾರಣಕ್ಕೋಸ್ಕರ ಮತ್ತು ಅವಳಿಗೆ ಜನ್ಮ ಕೊಟ್ಟ ಕಾರಣಕ್ಕೋಸ್ಕರ ತಾಯಿಯೊಬ್ಬಳು ದಂಗೆ ಏಳುವ ರೀತಿಯಲ್ಲಿ ಎಲ್ಲರ ಬಳಿ ಭಿಕ್ಷೆ ಬೇಡುವಂಥದ್ದು, ನ್ಯಾಯದ ಭಿಕ್ಷೆ ಬೇಡುವಂಥದ್ದು. ನಾವು ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ವಿ, ಎಲ್ಲ ನೀವು ಉಪಕಾರ ಮಾಡಿದ್ದೀರಾ, ಆದರೆ ನ್ಯಾಯ ಭಿಕ್ಷೆಯನ್ನು, ನ್ಯಾಯದಾನವನ್ನು ಹಕ್ಕಾಗಿ ನಮಗೆ ನ್ಯಾಯದ ಭದ್ರತೆಯನ್ನು ಕೊಡಿ ಅಂತ. ಇದು ನ್ಯಾಯದ ಭದ್ರತೆಯನ್ನು ಕೊಟ್ಟಾಗ ಆಗುತ್ತಾ? ನ್ಯಾಯದ ಭದ್ರತೆ ಬೇಕು. ಅನ್ನದ ಭದ್ರತೆ ಕೊಟ್ಟಿದ್ದೀರಿ, ಮತ್ತೊಂದು ಭದ್ರತೆಯನ್ನು ಕೊಟ್ಟಿದ್ದೀರಿ, ಆದರೆ ನ್ಯಾಯದ ಭದ್ರತೆ ನಾವು ಸಮರ್ಪಕವಾಗಿ ಸಮಾಧಾನವಾಗಿದ್ದೇವೆ ಅಂತ ಅನ್ನೋದಕ್ಕೆ ಅಲ್ಲಿಯ ರಕ್ಷಕಾ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಸಮಗ್ರವಾಗಿ, ದಕ್ಷವಾಗಿ, ವ್ಯಾವಹಾರಿಕವಲ್ಲದ ರೀತಿಯಲ್ಲಿ ಪಾರದರ್ಶಕವಾಗಿ ಕಾರ್ಯ ಮಾಡಬೇಕಾಗಿತ್ತು. ಆದರೆ ಇದು ವಿಳಂಬಗತಿಯ ನೀತಿಯ ಕಾರಣದಿಂದಾಗಿ ಇಷ್ಟೊಂದು ಅಹಿತಕರವಾದದ್ದು ಘಟಿಸಲಿಕ್ಕೆ ಸಾಧ್ಯವಾಗಿದೆ. ಯಾಕೆ ಅಂತ ಹೇಳಿದರೆ, ಮೊದಲೇ ಕ್ರಮ ತೆಗೆದುಕೊಂಡಿದ್ರೆ ಜನರಿಗೆ ಸಂಶಯದ ಅಲೆ ಸಿಗ್ತಿರ್ಲಿಲ್ಲ, ಮತ್ತೊಂದು ಮಾತಾಡಬೇಕಾಗಿರಲಿಲ್ಲ. ನಾವು ಪ್ರಧಾನಮಂತ್ರಿಯನ್ನು ಮತ್ತೆ ಹಕ್ಕೊತ್ತಾಯ ಮಾಡುವಂಥದ್ದು ಏನು ಅಂತ ಹೇಳಿದರೆ, ಬೇಟಿ ಬಚಾವು ಬೇಟಿ ಪಡು, ನಿಮ್ಮದೇ ವಾಕ್ಯಕ್ಕೆ ನಮ್ಮನ್ನು, ನಿಮ್ಮ ವಾಕ್ಯಕ್ಕೆ ಸ್ಥಿರವಾಗಿ ನಾವು ನಿಂತಿದ್ದೇವೆ. ನಿಮ್ಮ ಕಡೆಯವರು ಮಾಡಿದ ಅಂತ ಹೇಳಿ ನೀವು ಕ್ಷಮಿಸುವ ನಿಟ್ಟಿನಲ್ಲಿ ಯೋಚಿಸಬಾರದು ಅಂತ ರಿಕ್ವೆಸ್ಟ್ ಮಾಡಲಿಕ್ಕೆ ನಾವಿದ್ದೇವೆ. ಯಾಕೆ ಅಂತ ಹೇಳಿದರೆ, ಇದರ ಆಚೆ ಮತ್ತೊಂದಿಲ್ಲ ಸರ್. ಅವಳೊಬ್ಬಳ ಅಂಗಲಾಚುವಿಕೆ. ತಾಯಿ ಈಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ಬೋದು, ಅವಳ ಅಂಗಲಾಚುವಿಕೆ, ಅವಳ ಪರಿಪರಿಯಾದಂತಹ ತನ್ನ ಮಗಳಿಗೆ ನ್ಯಾಯದ ಬೇಡಿಕೆ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಆ ಕಡು ಕಷ್ಟದಲ್ಲಿಯೂ ಕೂಡ ಆ ಜೀವ, ಈ ಮಗುವನ್ನು ಹಿಡಿದುಕೊಂಡು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲೆಲ್ಲ ಹೋಗಿರುವಂಥದ್ದು ದಾಖಲೆ ಸಮರ್ಪಕವಾಗಿದೆ ಸರ್. ಈ ದಾಖಲೆಗಳು ನಾವು ಮನುಷ್ಯರಾಗಿ ಕೂತಂಥವರು ಮನುಷ್ಯರನ್ನು ಬಡಿದೆಚ್ಚರಿಸಬೇಕು. ಆಸನ ಚಲೋ ಅಂತ ಹೋದ್ವಿ ನಾವೆಲ್ಲರೂ. ಯಾಕೆ ಶಿವಮೊಗ್ಗದಲ್ಲಿ ಈ ಥರದ ಒಂದು ಚಳವಳಿಯನ್ನು ನಾವು ಪ್ರಾರಂಭಿಸಬೇಕಾಗಿದೆ? ಯಾಕೆ? ನಿಮಗೆ ಇದರ ಅರ್ಥ ಏನನ್ನ ತೋರಿಸ್ತಿದೆ? ಇಲ್ಲಿ ಕಟು ಕಾಮುಕರು ಎಚ್ಚರಿಕೆಗೊಳ್ಳುವಂಥದ್ದು, ಜಾಗೃತಿಗೊಳ್ತಾ ಇರುವಂಥದ್ದು ನೋಡಿದರೆ ಮತ್ತಷ್ಟು ಬಡಿದಾಕಬೇಕು ಅನ್ನುವ ಪ್ರಕ್ರಿಯೆಯನ್ನು ನಾವು ಚಾಲನೆಗೊಳಿಸಲೇಬೇಕು. ಇಲ್ಲ ಅಂತ ಹೇಳಿದರೆ, ಗೌರವಾನ್ವಿತರಾದಂಥ ಯಡಿಯೂರಪ್ಪರವರೇ ನನ್ನಿಂದಾದ ಮಿಸ್ಟೇಕು ಅಥವಾ ನನ್ನ ಮೇಲೆ ಸಮಗ್ರವಾದ ತನಿಖೆ ನಡೆಯಲಿ ಅಥವಾ ಇದರೊಳಗೆ ರಾಜಕೀಯ ಹುನ್ನಾರ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಬಂಧಿಸ್ಕೊಳ್ತೇವೆ. ಕಾಯ್ತಿರ್ಲಿಲ್ಲ. ಇದರಲ್ಲಿ ಒಂದು ರಾಜಕೀಯ ಹುನ್ನಾರ ಇದೆ ಅಂತ ಹೇಳಿದರೆ ಪ್ರಜ್ವಲ್ಲು ಮತ್ತು ಸೂರಜ್ ಪ್ರಕರಣವನ್ನು ಹೇಗೆ ತಗೊಂಡ್ರೋ ಆ ರೀತಿಯಾಗಿ ವರ್ತಿಸ್ತಿದ್ರು. ಆದರೆ ಇಲ್ಲೂ ಒಂದು ಇಬ್ಬಂದಿತನವನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಹೇಳಿದ್ದು, ಇಲ್ಲಿಯ ಚಲನೆ, ಇಲ್ಲಿಯ ಕಾನೂನಿನ ಚಲನೆ ಎರಡು ರೀತಿಯಲ್ಲಿ ಹೋಗ್ತಾ ಇದೆ. ಬಡವರ, ದಲಿತರ ಪರವಾಗಿ ಏನಾದರೂ ಕ್ರಮ ತಗೊಂಡು ಟಕ್ ಅಂತ ಹೋಗುತ್ತೆ. ಬಲಿಷ್ಠರ ಮತ್ತು ಬಲಿಷ್ಠ ಜಾತಿಗಳ ಅಂತ ಅನ್ನುವಂಥ ಅರ್ಥ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿಯೂ ದುರ್ಬಲರ ಪರವಾಗಿ ಇವ್ರು ಯಾರೂ ಇರೋದಿಲ್ಲ. ಯಾವುದೇ ಮೇಲ್ಜಾತಿಯಲ್ಲಿ ಹುಟ್ಟಿದ್ರು ಕೂಡ, ಬ್ರಾಹ್ಮಣನಾಗಿಯೂ ಹುಟ್ಟಿದ್ರು ಕೂಡ ಅಲ್ಲಿಯ ದುರ್ಬಲನ ಪರವಾಗಿ ಯಾರು ಬರೋದಿಲ್ಲ. ಯಾವ ಬ್ರಾಹ್ಮಣ ಉತ್ತುಂಗ ಶಿಖರದಲ್ಲಿರುವನು ದುರ್ಬಲ ಬ್ರಾಹ್ಮಣನ ಪರವಾಗಿ ನಿಲ್ಲೋದಿಲ್ಲ. ಹಾಗೆ ಒಕ್ಕಲಿಗರ ಅಥವಾ ಲಿಂಗಾಯತರ ಅಥವಾ ಇನ್ನೊಬ್ಬರ ದುರ್ಬಲನ ಪರವಾಗಿ ನಿಲ್ಲೋದಿಲ್ಲ. ಆ ಕಾರಣದಿಂದ ಈ ಮಾತನ್ನು, ಈ ಅಂಶವನ್ನು ಹೇಳ್ತಾ ಇದ್ದೇನೆ. ಆಕೆಯೂ ಕೂಡ ಹೇಳ್ತಾ ಇರುವಂಥದ್ದು, ನಾನು ಲಿಂಗಾಯತ ಸಮಾಜದ ಪುಟ್ಟ ಹೆಣ್ಣು ಮಗುವಿನ ನೋವನ್ನು ನಾನು ಇಲ್ಲಿ ದಾಖಲಿಸಲಿಕ್ಕೆ ಬಂದಿದ್ದೇನೆ. ಅಪ್ಪಾಜಿ, ಸಿ ಇಸ್ ಕಾಲಿಂಗ್ ಎಸ್ ಅಪ್ಪಾಜಿ. ಎಂಥ ದೊಡ್ಡ ಅರ್ಥ! ಯಾಕೆ ಮಾಡಿದ್ರಿ ಅಪ್ಪಾಜಿ ಈ ಥರ ಅನ್ಯಾಯವನ್ನು ನನ್ನ ಮಗಳಿಗೆ ಎನ್ನುವಾಗ ಅವಳಿಗಿದ್ದ ರೋಷ ಎಂಥದ್ದು, ಅವಳಿಗಿರುವ ದುಃಖ ಎಂಥದ್ದು, ಅವಳಿಗಿರುವ ಅವಮಾನ ಎಂಥದ್ದು, ಅವಳಿಗಿರುವ ಆತಂಕ ಎಂಥದ್ದು, ಅವಳಿಗಿದ್ದಂಥ ಕಾರುಣ್ಯ ಅಂದ್ರೆ ಇಷ್ಟೇನಾ?
ನ್ಯಾಯ ಅಂದರೆ ಇಷ್ಟೇನಾ? ಯಾರ ಮುಂದೆ ನಾನು ನಿಲ್ಲಿ, ಹೇಗೆ ನಿಲ್ಲಿ, ಯಾವ ರೀತಿ ನಿಲ್ಲಿ ಅನ್ನುವಂಥದ್ದು ಅವಳಿಗೊಂದು ಜಿಂಜಾಸೆ ಆಗಿ ಜಿಜ್ಞಾಸೆ ಆಗಿ ಹೆಣ ಆಗೋದ್ಲು ಸರ್. ಈ ತನಿಖೆಯ ವಿಳಂಬ ನೀತಿಯನ್ನು ನ್ಯಾಯ